ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ ನಾವು. ಉಮೇಶ್ ಮೇಟಿ ಅನ್ನೋರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇಲ್ಲಿ ಕೂಡ ದಾವಣಗೆರೆಯಲ್ಲಿ ಕೂಡ ಶಿವಶಂಕರಪ್ಪನವರು ನಿಧನರಾದ ಮೇಲೆ ಅವ್ರ ಮೊಮ್ಮಗ ಸಮರ್ಥನ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಆದ್ರಿಂದ ನಮಗೆ ಟಿಕೆಟ್ ಕೊಡಲಿಲ್ಲ ಅಂತಕ್ಕಂಥ ಪ್ರಮೇಯ ಉದ್ಭವ ಆಗೋದಿಲ್ಲ. ಅದು ಜನರಲ್ ಎಲೆಕ್ಷನ್ ಅಲ್ಲಿ ಯಾರು ಬೇಕಾದರೂ ಕೊಡಬಹುದು ಟಿಕೆಟ್. ಯಾರಿಗಾರು ಹೈಕಮಾಂಡ್ನವರು ಯಾರಿಗೆ ತೀರ್ಮಾನ ಮಾಡ್ತಾರೆ ಅದು ಬೇರೆ ಪ್ರಶ್ನೆ. ಆದರೆ ನೀವೆಲ್ಲರೂ ಕೂಡ ತಿಳ್ಕೋಬೇಕು, ಸಮರ್ಥ ಅವರು ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿ. ವಿದ್ಯಾವಂತ ಯುವಕ, ಜನಪರವಾಗಿರ್ತಕ್ಕಂಥ ವ್ಯಕ್ತಿ. ಅದರಿಂದ ಜನರ ಪರವಾಗಿ ಮತ ಹಾಕ್ಬೇಕು. ಜನರ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರು ಮಾತ್ರ ಜನಪ್ರತಿನಿಧಿಗಳಾಗಬೇಕು ಅಲ್ವಾ? ಜನಪ್ರತಿನಿಧಿ ಅಂದ್ರೆ ಏನು? ಜನಪ್ರತಿನಿಧಿ ಅಂತಂದ್ರೆ ನಿಮ್ ಪರವಾಗಿ ಅಸೆಂಬ್ಲಿನಲ್ಲಿ ಕೆಲಸ ಮಾಡೋರು, ನಿಮ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥವ್ರು. ಅದನ್ನ ಮಾಡಬೇಕಾದ್ರೆ ಇವ್ರು ಮಾತ್ರ ಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಕಾಂಗ್ರೆಸ್ ಪಕ್ಷ ಇನ್ನ ಸರ್ಕಾರ ಇದೆಯಲ್ಲ, ಇನ್ನ 2 ವರ್ಷ ಇರ್ತದೆ. 2 ವರ್ಷದವರೆಗೆ ಇವರೇ ನಿಮ್ಮ ಪ್ರತಿನಿಧಿಯಾಗಿರ್ತಾರೆ. ಇವ್ರ ಕೆಲಸ ಆಗ್ಬೇಕಾದ್ರೆ, ನಿಮ್ ಕ್ಷೇತ್ರದ ಕೆಲಸ ಆಗ್ಬೇಕಾದ್ರೆ ಯಾರು ಸರ್ಕಾರ ಮಾಡಬೇಕು? ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡಕ್ ಸಾಧ್ಯ. ಯಾರೋ ಬಿಜೆಪಿಯವರು MLA ಆದ್ರೆ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಅವ್ರು ಯಾವತ್ತೂ ಬಡವರ ಪರವಾಗಿ ಕೆಲಸ ಮಾಡೇ ಇಲ್ಲ, ದಲಿತರ ಪರವಾಗಿ ಕೆಲಸ ಮಾಡಿಲ್ಲ, ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡಿಲ್ಲ, ಬಡವರ ಪರವಾಗಿ ಕೆಲಸ ಮಾಡಿಲ್ಲ, ಮಹಿಳೆಯರ ಪರವಾಗಿ ಕೆಲಸ ಮಾಡಿಲ್ಲ. ಮಾಡಿದ್ದಾರೆ ನಮ್ಮ? ಯಾವತ್ತೂ ಮಾಡಿಲ್ಲ. ಇವತ್ತಲ್ಲ, ಯಾವತ್ತೂ ಮಾಡಿಲ್ಲ. ಯಾಕಂತಂದ್ರೆ ಅವರು ಬಡವರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಕಾರ್ಮಿಕರ ವಿರೋಧಿಗಳು, ರೈತರ ವಿರೋಧಿಗಳು. ಮತ್ತೆ ಈಗ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಕಾಂಗ್ರೆಸ್ ಸರ್ಕಾರ. ಯಾರು ಇಂಥ ವರ್ಗದ ಜನರಿಗೆ ಅಂತ ಮಾಡಿದೀವ? ಎಲ್ಲ ವರ್ಗದ ಜನರಿಗೂ ಮಾಡಿದ್ದೀವಿ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ವರ್ಗದ ಜನರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದನ್ನ ತಿಳ್ಕೊಬೇಕಾಗುತ್ತೆ. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು, ಜೈನರು ಇವರೆಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಯಾವುದು? ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ, ಗ್ಯಾರಂಟಿ ಯೋಜನೆ. ಆ ಶಕ್ತಿ ಯೋಜನೆಯಲ್ಲಿ ಇಂಥವರೇ ಬಸ್ನಲ್ಲಿ ಹೋಗಿ ಅಂತ ಹೇಳಿದೀವ? ಎಲ್ರು ಬಸ್ನಲ್ಲಿ ಹೋಗಿ ಅಂತ ಹೇಳಿದೀವಿ. ಫ್ರೀಯಾಗಿ 2,000 ರೂಪಾಯಿ ಕೊಡ್ತೀವಿ ಮಹಿಳೆಯರಿಗೆ. ಆ 2,000 ರೂಪಾಯಿ ಕೊಡುವಾಗ ಇಂಥ ಮಹಿಳೆಗೆ ಕೊಡ್ತೀವ? ಹಿಂದೂ ಮಹಿಳೆಗೆ, ಮುಸಲ್ಮಾನ್ ಮಹಿಳೆಗೆ, ಕ್ರಿಶ್ಚಿಯನ್ ಮಹಿಳೆಗೆ ಅಂತ ಕೊಡ್ತೀವ? ಎಲ್ರಿಗೂ ಕೂಡ ಕೊಡ್ತೀವಿ. ಈಗ ಬಿಜೆಪಿ ಮಹಿಳೆಯರು ತಗೊಳ್ಳಲ್ವಾ? ಅವರು ತಗೊಳ್ಳಲ್ವಾ? ಅವ್ರಿಗೂ ಕೊಡ್ತೀವಿ. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾರೇ ಯಾವುದೇ ಪಕ್ಷಕ್ಕಿರ್ಲಿ, ಯಾವುದೇ ಜಾತಿ ಸೇರಿರ್ಲಿ, ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ಎಲ್ಲರೂ ಕೂಡ ಬಡವರಿಗೆ ಶಕ್ತಿ ಕೊಡಬೇಕು, ಬಡವರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಏನಪ್ಪ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ, ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗ್ಬೇಕಾದ್ರೆ ನಾವು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು, ಎಲ್ರಿಗೂ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಬೇಕು, ಶೈಕ್ಷಣಿಕ ಸ್ವಾತಂತ್ರ್ಯ ಸಿಕ್ಕಬೇಕು, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಬೇಕು. ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗಲ್ಲ, ಇಲ್ಲದವರೆ ಸಾಧ್ಯ ಆಗಲ್ಲ. ಮೇಲೆ ಕೆಳಗೆ ಇದ್ರೆ ಸಾಧ್ಯ ಆಗ್ತದ?
ಶ್ರೀಮಂತರು ಶ್ರೀಮಂತರೇ, ಬಡವರು ಬಡವರೇ, ಬಡವರು ಬಡವರೇ ಆಗ್ಬಾರದು. ಸಮಾನತೆ ಬರಬೇಕು, ಎಲ್ರಿಗೂ ಸಮಾನತೆ ಬರಬೇಕು. ಆಗ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಗೊತ್ತಾಯ್ತಾ? ಸರ್ವ ಜನಾಂಗದ ಯಾರು ಹೇಳಿದ್ದು ಇದನ್ನ? ಕುವೆಂಪು, ಕುವೆಂಪು, KV ಪುಟ್ಟಪ್ಪನವರು ಅವ್ರು ಹೇಳಿರ್ತಕ್ಕಂಥ ಮಾತು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ. ಗೊತ್ತಾಯ್ತೀನ? ನಾವು ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿ ಅವರು ಹೇಳದಂತೆ ಕೇಳದು. ಬಿಜೆಪಿಯವರು ಗೋಡ್ಸೆ ಹೇಳ್ದ ಕೇಳೋದು. ಯಾವತ್ತಾದ್ರೂ ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಾರ? ಯಾವತ್ತಾರು ಕಾಂಗ್ರೆಸ್ನವರು ಈ ದೇಶಕ್ಕೆ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್ನವರು. ಯಾರು ತಂದುಕೊಟ್ಟವರು? ಕಾಂಗ್ರೆಸ್ನವರು. ಅದರಿಂದ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನೀವು ಕಾಂಗ್ರೆಸ್ ಪಕ್ಷ ಬೆಂಬಲಿಸಬೇಕಲ್ವಾ? ಶಿವಶಂಕರಪ್ಪನವ್ರು ಗೆಲ್ಲಿಸಿದ್ರಿ, ಈಗ ಅವ್ರು ಇಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಏನ್ ಮಾಡಬೇಕು? ಸಮರ್ಥ ಅವರನ್ನ ಗೆಲ್ಲಿಸಬೇಕು, ವಿಧಾನಸಭೆಗೆ ಕಳಿಸ್ಕೊಡ್ಬೇಕು. ಅವ್ರ ಜಾಗದಲ್ಲಿ ಸಮರ್ಥ ಅವ್ರನ್ನ ಗೆಲ್ಲಿಸಿ ನೀವು ಕಳಿಸಿದ್ರೆ ಅದು ಸಾಧ್ಯ ಆಗ್ತದೆ. ಅದನ್ನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ನಾ ಯಾರು ಅಂತ ಗೊತ್ತಾಯ್ತಾ? ಯಾರು ಅಂತ ಸಿದ್ದರಾಮಯ್ಯ, ಅನ್ನರಾಮಯ್ಯ. ಅದರಿಂದ ಸರ್ BZ ಸಮೀರ್ ಅಹಮದ್ಗೆ ಕರೀಲೇಬೇಕು. ಯಾಕೆ ಅಂದ್ರೆ 5ನೇ ತಾರೀಕಿಗೆ ಅವರು ಬರಲೇಬೇಕು. BZ ಸಮೀರ್ ಅಹಮದ್ ಬಂದ್ರೆ ನಿಮ್ಮ ಆತ್ಮೀಯ ಶಿಷ್ಯಂದ್ರು ಅವರಲ್ಲ, ಅವ್ರು ಕರೆಸಲೇಬೇಕು ನೀವು. ನೋಡಪ್ಪ ತಮ್ಮ, ಕೇಳು ಇಲ್ಲಿ. ಜಮೀರ್ ಸಾಹೇಬ್ರು ಕೇರಳದಲ್ಲಿ ಕಾಂಗ್ರೆಸ್ ಪರವಾಗಿ ವೋಟ್ ಕೇಳ್ತಾ ಇದ್ದಾರೆ. 4ನೇ ತಾರೀಕಿನವ್ರಿಗೆ ಅಲ್ಲಿ ಇರ್ತಾರೆ, 5ನೇ ತಾರೀಕು ಇಲ್ಲಿರ್ತಾರೆ. ನಾನೇ ಹೇಳ್ತಾ ಇದ್ದೀನಿ, 5ನೇ ತಾರೀಕು ಇಲ್ಲಿ ಇರ್ತಾರೆ, 6, 7ಕ್ಕೆ ಬಾಗಲಕೋಟೆಗೆ ಹೋಗ್ತಾರೆ. ಅದರಿಂದ ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗ್ಬೇಕು 9ನೇ ತಾರೀಕು. ಅವತ್ತೇನು ಎಲ್ಲೂ ಹೋಗ್ಬಾರ್ದು. ಎಲ್ಲಿ ಈ ಕಡೆ ನೋಡಯ್ಯ ತಮ್ಮ, 9ನೇ ತಾರೀಕು ಮತಗಟ್ಟೆಗೆ ಹೋಗಿ ಇವ್ರ ಕ್ರಮ ಸಂಖ್ಯೆ 3, ಹಸ್ತದ ಗುರುತು ಹಸ್ತ. ಕಾಂಗ್ರೆಸ್ನ ಚಿಹ್ನೆ ಯಾವುದು? ಹಸ್ತ. ಹಸ್ತದ ಗುರುತಿಗೆ ನೀವು ಓಟ್ ಹಾಕೋದ್ರ ಮೂಲಕ 9ನೇ ತಾರೀಕು ಎಲ್ಲೂ ಮನೆ ಕೆಲಸ ಇಲ್ಲ, ಅವತ್ತು ಬಿಟ್ಬಿಡಿ. ಅವತ್ತು ಓಟ್ ಹಾಕ್ಬಿಟ್ಟೆ ಎಲ್ಲರ ಕೆಲ್ಸಕ್ಕೆ ಹೋಗಿ, ಓಟ್ ಹಾಕದೇನೆ ಹೋಗ್ಬೇಡಿ. ಅದರಿಂದ ನಿಮ್ಮ ಹಕ್ಕು ಇದು. ಓಟ್ ಹಾಕೋದು ಇದೆಯಲ್ಲ, ಇದು ಹಕ್ಕು. ಈ ಹಕ್ಕನ್ನ ಚಲಾಯಿಸೋದನ್ನ ಯಾವತ್ತೂ ಕೂಡ ಕಳ್ಕೋಬಾರದು. ವೋಟ್ ಮಾಡ್ತಕ್ಕಂಥ ಹಕ್ಕನ್ನ ಕಳ್ಕೊಳಕ್ ಹೋಗ್ಬಾರ್ದು. ಬಹಳ ಜನ ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಾ ಕೂತ್ಬಿಡ್ತಾರೆ. ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಟಿವಿನೂ ನೋಡಿ ಓಟು ಹಾಕಿ. ಅದಕ್ಕೆ ನಾನು ಈ ಸಾರಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೀನಿ,
ಈ ಅದೆಲ್ಲಯ್ಯ 16 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆಲ್ಲ ಮೊಬೈಲ್ ಬ್ಯಾನ್ ಮಾಡಿದ್ದೀನಿ. ಯಾಕಂತಂದ್ರೆ ಏನಮ್ಮ ತಾಯಿ ನಿಂಗೆ ಒಳ್ಳೇದಾಯ್ತಾ ಇಲ್ವಾ? ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಾಗುತ್ತಣ್ಣ. ಯಾಕೆ ಬ್ಯಾನ್ ಮಾಡದೆ ಅಂತಂದ್ರೆ ಮೊಬೈಲ್ ನೋಡ್ತಾ ಕೂತ್ಬಿಡ್ತವೆ ಎಲ್ಲ, ಓದಾಗಿಲ್ಲ, ಕಣ್ಣು ಹೋಗ್ಬಿಡ್ತದೆ, ಬ್ರೈನು ಇಲ್ಲ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಬ್ಯಾನ್ ಮಾಡಿದ್ದೀನಿ. ಅದರಿಂದ ದಯಮಾಡಿ ಸಮರ್ಥ್ ಅವರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಕೊಡಿ. ಸಮರ್ಥವಾಗಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ.